ನನ್ನ ಕಡೆಯಿಂದ ತಹಸೀಲ್ದಾರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ಯಾವ ಮ್ಯಾಟ್ರಿಕ್ ಅಂದರೆ ಕೃಷ್ಣಾವರಮಲ್ಲಿ ಸರ್ವೆ ನಂಬರ್ 28 ಇವರು ಇಟ್ಕೊಂಡಿದ್ದಾರೆ ಅವರು ಇಟ್ಕೊಂಡಿದ್ದಾರೆ, ಅದೆಲ್ಲ ನನಗೆ ಬೇಕಾಗಲ್ಲ ಮೇಡಮ್ ಅವರೇ. ಇದು ಖರಾಬ್ ಲ್ಯಾಂಡ್ ಬರುತ್ತೆ, ಗೌರ್ಮೆಂಟ್ ಖರಾಬ್ ಲ್ಯಾಂಡ್. ನೀ ಜಸ್ಟ್ ಪಾಣಿ ತಗೊಳ್ಳಿ, ನವಂಬರ್ ಏಸ್ಗೆ 20 ಕ್ವಿಂಟಲ್ ಬಿಟ್ಟರೆ ಮಿಕ್ಕಿದೆಲ್ಲ ಖರಾಬ್ ಲ್ಯಾಂಡ್ ಬರ್ತಾ ಇದೆ. ಈ ಖರಾಬ್ ಲ್ಯಾಂಡ್ಗೆ ಪಿ ನಂಬರ್ಲಿ ಇರುವುದು ಯಾರು ಖಾತಾ ಕೊಡೋದು? ಪಿ ನಂಬರ್ಲಿ ಇರೋದು ಜಾಗಕ್ಕೆ ಯಾರಾவது ಇತಿಹಾಸದಲ್ಲಿ ಖಾತಾ ಕೊಡ್ತಾರಾ? ಕೊಡಲ್ಲ. ಈ ಗಡ್ಗಾಮ್ನಲ್ಲಿ ಪಂಚಾಯತಲ್ಲಿ ಇಲ್ಲಿಗಲ್ ಆಗಿ 32 ಖಾತಾಗಳು ಕೊಟ್ಟಿದ್ದಾರೆ, ಸುಮಾರು ಖಾತಾಗಳು ಕೊಡ್ತಾ ಇದ್ದಾರೆ. ಹಂಗಾದ್ರೆ ಇದು ಕೊನೆ ಯಾರು ಆಗ್ತಾರೆ? ತಹಸೀಲ್ದಾರ್ ಆಫೀಸ್ ಕಡೆಯಿಂದ ಹಳೆ ದಾಖಲಾತಿ ಹೊಸ ದಾಖಲಾತಿ ಎಲ್ಲಕ್ಕೆ ಹೋಗ್ಬೇಡ ದಯವಿಟ್ಟು. ಯಾಕಂದ್ರೆ ಕೃಷ್ಣಾವರಂ 28 ಇವತ್ತು ಸಿಲ್ಲಾಂಡ್ ಪಾಣಿ ತಗೊಂಡಿದ್ರೆ 5 ಎಕರೆ 23 ಕ್ವಿಂಟಾಲು ಗೌರ್ಮೆಂಟ್ ಖರಾಬನ್ ಬರ್ತಾ ಇದೆ. ಒಂದು ಇದರಲ್ಲಿ ಮುಂಚೆ ಯಾರು ಕೆಲವರಿಗೆ ಒಂದು ಪಾನಿ ರೇಸ್ ಮಾಡ್ತಾರೆ. ಪಾನಿ ಹೆಂಗೆ ಏನೋ ದುಡ್ಡು ಕೊಟ್ಟು ಪಾನಿಗಳು ರೇಸ್ ಮಾಡ್ಕೊಳ್ತಾರೆ. ಇದರಲ್ಲಿ ಯಾವ್ದು ಒಬ್ರದ್ದು ಚಾಗಲ್ ಶೀಟ್ ಬರಲ್ಲ. ಚಾಗಲ್ ಶೀಟ್ ಬರೋಕ್ಕೆ ಖರಾಬಕ್ಕೆ ಏನೋ ಗೌರ್ಮೆಂಟ್ ಇವ್ರಿಗೆ ಚಾಗಲ್ ಶೀಟ್ ಕೊಟ್ಬಿಟ್ಟಿದ್ಯಾ? ಕೊಡೋಕ್ಕೆ ಸಾಧ್ಯ ಇಲ್ಲ. ಹಂಗಂದ್ರೆ ನನ್ನ ಕಡೆಯಿಂದ DC ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು, ನಮ್ಮ DC ಅವ್ರಿಗೆ, ಇಲ್ಲಿ ಕೋಲಾರ KGF ಅಲ್ಲಿ ತುಂಬಾ ಲ್ಯಾಂಡ್ಗಳು ಇದೇ ತರ ಆಗ್ತದೆ. ಇನ್ನೊಂದು ಸರ್ವೆ ನಂಬರ್ 17 ಆ ಲ್ಯಾಂಡ್ ಅಲ್ಲಿ ಪ್ಯೂರ್ ಗೌರ್ಮೆಂಟ್ ಲ್ಯಾಂಡ್ ಬರ್ತಾ ಇದೆ. ಗೌರ್ಮೆಂಟ್ ಖರಾಬ್ ಲ್ಯಾಂಡ್ 2 ಎಕರೆ ಅದು ಇನ್ನೊಬ್ರು ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಮಾಡಕ್ಕಾಗತ್ತೆ? ಒಬ್ಬನು ಲ್ಯಾಂಡ್ ಮಾಡ್ಕೊಂಡಿದ್ರೆ ಪಾನಿ ಕಟ್ ಹಾಕ್ಬೇಕು. ಪಾನಿ ಯಾವ ರೀತಿಯಲ್ಲಿ ಕಟ್ ಆಗಲ್ಲ ಅಂದ್ರೆ ಯಾವ ರೀತಿಯಲ್ಲಿ ನ್ಯಾಯ ಅದು? ಇದು ತಪ್ಪಾಗುತ್ತೆ. ಅದು ನನಗೆ ಸರ್ವೆ ನಂಬರ್ 28 ಸರ್ವೆ ನಂಬರ್ 17 ಎರಡು ನೀವು ಬಂದು ನನಗೆ ಸರ್ವೆ ಮಾಡ್ಕೊಡ್ಬೇಕು. ಇದು ಯಾರ್ದು? ಇದು ಗೌರ್ಮೆಂಟ್ ಲ್ಯಾಂಡ, ಇದು ಪಬ್ಲಿಕ್ ಪಬ್ಲಿಕ್ ಅಂದ್ರೆ ನಿಮ್ಮ ಹತ್ರ ದಾಖಲಾತಿ ಇದ್ರೆ ಪ್ರೊಡ್ಯೂಸ್ ಮಾಡಿ. ನಾನು ನನ್ನ ಹತ್ರ ದಾಖಲಾತಿ ಕೊಡ್ತೀನಿ. ಮೇಡಮ್ ಅವರು ತಹಸೀಲ್ದಾರ್ ಒಳ್ಳೆಯವರು, ನಾ ಇಲ್ಲ ಏನಿಲ್ಲ, ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ನನಗೇನು ಇಲ್ಲಿ ಇರುವವರು ಸರ್ವೆ ಮಾಡಿ ಮೇಡಮ್ ಅವರೇ ಪಿ ನಂಬರ್ ಅಲ್ಲಿ ಖಾತಾಗಳು ಕೊಟ್ಟಿದ್ದಾರೆ, ಕೊಡಕ್ಕೆ ಸಾಧ್ಯ ಇದೆಯಾ? 32-35 ಖಾತಾಗಳು ಕೊಡ್ತಾರೆ. ಯಾವ ರೀತಿಯಲ್ಲಿ ನ್ಯಾಯ ಇದೆ? ದಯವಿಟ್ಟು ಅರ್ಥ ಮಾಡಿಕೊಂಡು ಇದು ಮಾಡಲೇಬೇಕು. ನನ್ನ ಮುಖಾಂತರ ಕೇಳ್ತಾ ಇದೀವಿ. ಇವತ್ತು ನಾನು ಇನ್ನೊಂದು 1 or 2 ಅವರ್ಸ್ ಅಲ್ಲಿ ನಿಮ್ಗೆ ಲೆಟರ್ ಕೊಡ್ತಾ ಇದೀನಿ. ಸರ್ವೆ ಡೇಟ್ ಫಿಕ್ಸ್ ಮಾಡಿ ಅಲ್ಲಿ ಸರ್ವೆ ಮಾಡಿ ಯಾರ್ದು ಎಲ್ಲೆಲ್ಲಿ ಇದೆ. ಸುಮ್ಮನೆ ಹೇಳ್ತಾರೆ ನಂದು 1 ಎಕರೆ 2 ಎಕರೆ ಪಿ ನಂಬರ್ ಇರೋದಕ್ಕೆ ಖಾತಾ ಮಾಡ್ಕೊಂಡಿದ್ದಾರೆ, ಇನ್ನೊಬ್ರು ಪಿ ನಂಬರ್ ಖಾತಾ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವ ರೀತಿಯಲ್ಲಿ ನ್ಯಾಯ? ಪ್ಯೂರ್ ಗೌರ್ಮೆಂಟ್ ಲ್ಯಾಂಡ್ ಚೀಟ್ ಮಾಡೋದ್ರ ಮೇಲೆ ಯಾಕೆ ಕೇಸ್ ಫೈಲ್ ಮಾಡಿಲ್ಲ? ಮಾಡಬೇಕಲ್ಲ. ನನ್ನ ಮುಖಾಂತರ ಕೇಳ್ತಾ ಇದೀವಿ. ಅವ್ರ ಮೇಲೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡಿ ಜೈಲಿಗೆ ಹೋಗ್ಲಿ ಅವರು. ಒಂದ್ಸಲ ಆಗಿದ್ರೆ ಇದ್ರ ಇಶ್ಯೂ ಬರಲ್ಲ. ಜೈ ಹಿಂದ್, ಜೈ ಕರ್ನಾಟಕ.